ಲಾಸ್ಟ್ ವ್ಲಾಗ್. ಆಗ್ಲೇ ಮ್ಯಾಥ್ ಬಂದಿದೆ ಅಂತವ್ರಿಗೆಲ್ಲ ಅವ್ಳು ತಲೆ ಕೆಡಿಸ್ಕೊಳ್ಳಲ್ಲ. ಏನಂದ್ರೆ ನೋಬಡಿ ಇಸ್ ಆಕ್ಚುಲಿ ಕೇರಿಂಗ್ ಅಸ್. ವಿ ಆರ್ ಜಸ್ಟ್ ಓವರ್ ಡೂಯಿಂಗ್. ನಾನ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಇಲ್ಲ. ಕೈ ಬಿಟ್ಕೊಂಡು ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಟ್ ಈಸ್ ಸ್ನೇಗಲ್. ಇವತ್ತು ನನ್ ಲಾಸ್ಟ್ ವ್ಲಾಗ್, ನಮ್ ಫ್ಯಾಮಿಲಿ ಲಾಸ್ಟ್ ವ್ಲಾಗ್ ಇದು. ಆಮೇಲೆ ಇದೇನೋ ತಗೊಂಡಿದೀನಿ, ಜೆರಾಕ್ಸ್ ಪ್ರಿಂಟ್ ಔಟ್, ಎರಡೆರಡು ಪ್ರಿಂಟ್ ಔಟ್ ಎತ್ಕೊಂಡಿದೀನಿ. ಇದೇನಕ್ಕಂತ ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಇವಾಗ ನಾಳೆ ನ್ಯೂ ಇಯರ್ಗೆ ಕೇಕ್ ತಗೊಂಡು ಹೋಗೋಣ ಅಂತ ಬಂದಿದೀವಿ. ಬನ್ನಿ ಹೋಗೋಣ. ಸೊ ಗಾಯ್ಸ್, ಇವಾಗ ನಾವು ಕೇಕ್ ಎಲ್ಲ ಎತ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ. ಅದ್ರ ಸುತ್ತ ಇದೊಂದ್ ಸ್ವಲ್ಪ ಇಷ್ಟ ಆಯ್ತಂತ ಇದೊಂದು ತಗೊಂಡು ಕೇಕ್ ತಗೊಂಡು ಡ್ರೈ ಗೋಬಿ ಎತ್ಕೊಂಡು ಹೋಗ್ತಾ ಇರೋದು. ಇವಳು ಒಂದ್ ನಿಮಿಷ, ನಿಂದು ಇದೇನೋ ತೋರ್ಸು. ಬನ್ನಿ ಗೈಸ್ ಹೋಗೋಣ. ನಿಂದು 2025 ಹೆಂಗಿತ್ತು ಹರ್ಷಿಕಾ? ಫಸ್ಟ್ ಡಿಸ್ಕ್ರೈಬ್ ವೈ. ಎಷ್ಟು ಇವಾಗ ಏನೇ ಕ್ಲಾಸು? ಯಾವ ಕ್ಲಾಸ್ ನೀನು? 9th ಕ್ಲಾಸಿಗೆ ಲೈಫ್ ಚೆನ್ನಾಗಿಲ್ಲ, 2025 ವರ್ಷ ಅಂತೆ ಗೈಸ್. ನನಗಂತೂ ಬಟ್ ಒಂದು ಖುಷಿ ಮಾತ್ರ ಅಲ್ಲ, ನಮ್ಮ ಅಕ್ಕ ಈ ವರ್ಷ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ಒಂದು ಸಾಂಗ್ ಬಿಟ್ಟಿದ್ದು, ನೀನಲ್ಲ ಅವ ಬಿಟ್ಟ, ನೀನ ಬಿಟ್ಟ ಹಾಕ್ತಿದ್ದೆ. ಗೈಸ್ ವಿಷಯ ಏನಂದ್ರೆ 2025 ಅಲ್ಲಿ ಆಕ್ಚುಲಿ 2025 ಅಲ್ಲ, 2024 ರಣಿ. ಸಾರಿ ಇನ್ನೂ ಒಂದ್ ವರ್ಷನೇ ಆಗಿಲ್ಲ ಗೈಸ್. ನಮ್ಮನೆ ಖರ್ಚು 2025 ಅಲ್ಲಿ 3 ತರ ತುಂಬಾ ತೀರಾ ಕೆಟ್ಟದ್ದು ಏನೂ ಆಗಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆದ್ರೆ ನಮ್ಮಪ್ಪ ಅಮ್ಮ ಮನೆ ಡ್ರೀಮ್ ಮನೆ ಕಬ್ಬು. 2025 ನನ್ಗೇನೇನ್ಸಿತ್ತು ಅಂದ್ರೆ ಯೂಟ್ಯೂಬ್ ಓಪನ್ ಮಾಡಕ್ಕೆ ಮೋಟಿವೇಶನ್. ಯೂಟ್ಯೂಬ್ ಓಪನ್ ಮಾಡಿದೆ. ಆಮೇಲೆ ಒಂದ್ ಸಾಂಗ್ ಅಲ್ಲಿ ಫೀಚರ್ ಆಗಿದ್ದೆ ನಾನು. ಒಂದ್ ಸಾಂಗಿನ ಪಾರ್ಟ್ ಆಗಿದ್ದೆ ನಾನು. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮನ ಡ್ರೀಮ್ ಹೋಮ್ 2025 ಅಲ್ಲಿ ಆಯ್ತು. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳಾಯ್ತು. 2026 ಇನ್ನೊಂದು ಬೇಬಿ ಸ್ಟೆಪ್ ತಗೊಂಡು ಇನ್ನೂ ಬೆಸ್ಟ್ ಬ್ರೈಟ್ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಹಾರೈಸ್ತಿಲ್ಲ. 12 ಗಂಟೆಗೆ ಕಾಲಿಡ್ತಾಳೆ. ಅನ್ಕೊಂಡು 12 ಗಂಟೆಗೆ ಕಾಲಿಡ್ತೀನಿ ಅಷ್ಟೇ ಗೈಸ್, ಅಷ್ಟೇ. ಇವಾಗ ಮನೆಗೆ ಹೋಗಿ ಸಿಗ್ತೀನಿ. ಇದೇನಕ್ಕೆ, ಏನ್ ವಿಷಯ ಆಯ್ತಾ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇವಾಗ ಮನೆಗೆ ಬನ್ನಿ ರೀಚ್ ಆಗಿದೀವಿ. ಫುಲ್ ಒಂಥರ ಕಾಲು ಇದೆ, ಅದಕ್ಕೆ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕೂತಿದ್ವಿ. ಹರ್ಷಿಕಾ, ಸಾಂಗ್ ಹೆಂಗಿತ್ತು? ಸೂಪರ್ ಆಗೈತೆ. ಸ್ವಲ್ಪ ಜನ ನೋಡಿ ಹುಡ್ಕೋತಾರೆ, ಹುಡ್ಕೊಂಡಾಗಿದೆ. ಆಗ್ಲೇ ಮ್ಯಾಥ್ ಬಂದಿದೆ ಅಂತವ್ರಿಗೆಲ್ಲ ಅವ್ಳು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಗೈಸ್, ಈ ವಿಷಯದ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ, ಬಟ್ ಇವತ್ತು ಮಾತಾಡಲ್ಲ. ಒಳ್ಳೆ ದಿನ ಬರ್ಲಿ ಅಂತ ಏನ್ ಹೇಳಲ್ಲ, ಇವತ್ತು ಮಾತಾಡಲ್ಲ. ಬಟ್ ನಾಳೆ ಮಾತಾಡ್ತೀನಿ. ನಾಳೆ ವ್ಲಾಗ್ ನಾಳೆ ಹೊರಗೆ ಹೋಗ್ತಾ ಇದೆ. ಸೊ ಅದ್ರ ಮೇಲೆ ಇನ್ನೊಂದು ವ್ಲಾಗ್ ಮಾಡ್ತಾ ಇದೆ. ಅವತ್ತು ನಾಳೆ ಮಾತಾಡ್ತೀನಿ ಇದ್ರ ಬಗ್ಗೆ. ಜಸ್ಟ್ ಬಿಕಾಸ್ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನಾನು ಕೇರ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಮಾತಾಡಬೇಕು. ಫಸ್ಟಲ್ಲೇ ಒಂದು ಇನಿಷಿಯೇಟಿವ್ ತಗೊಂಡು ಮಾತಾಡಿದ್ರೆ ಮೇ ಬಿ ಸುಮ್ಮನೆ ಅಂತೂ ಆಗಲ್ಲ. ಯಾರೂ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ. ಬಟ್ ನಮ್ಮ ಕಡೆಯಿಂದ ಏನು ಹೋಗ್ಬೇಕೋ ಅದು ಹೋಗ್ಲೇಬೇಕು ಅಷ್ಟೇ. ಸರಿ ಬನ್ನಿ, ಇವಾಗ ನಮ್ಮ ಅಕ್ಕ ಅದೊಂದು ಜೆರಾಕ್ಸ್ ತಂದಿದ್ನಲ್ಲ, ಅದು ಏನಕ್ಕೆ ತಂದಿದ್ರೆ ಏನು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಫೈನಲಿ ಇವಾಗ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡಕ್ಕೆ ಕುತ್ಕೊಂಡಿದ್ದೀನಿ. ಏನಂದ್ರೆ ವಿಷಯ, ಇವಾಗ ಸಿಕ್ಕಾಪಟ್ಟೆ ಜುಗಾಡ್ ಮಾಡಿ ಇದು ಮಾಡಿದ್ದೀನಿ. ಇದನ್ನ ಪ್ರಿಪೇರ್ ಮಾಡುವಾಗ ನಾನು ವಿಡಿಯೋ ಮಾಡಿದ್ದೆ, ಬಟ್ ನನ್ನ ಮೈಕ್ ವರ್ಕ್ ಆಗಿಲ್ಲ. ಸೊ ಮತ್ತೆ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ವಿಷನ್ ಬೋರ್ಡ್. ಆಕ್ಚುಲಿ ಬೋರ್ಡ್ಗಳು ಸಿಗುತ್ತೆ, ವಿಷನ್ ಬೋರ್ಡ್ಗಳು, ಬಟ್ ನಮ್ಮ ಏರಿಯಾದಲ್ಲಿ ಯಾವುದು ಅವೈಲಬಲ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ನಂದೇ ಓನ್ ಬೋರ್ಡ್ ಮಾಡ್ಕೋತಾ ಇದ್ದೀನಿ. ಆಕ್ಚುಲಿ ರೆಡಿಮೇಡ್ ಬೋರ್ಡ್ಸ್ಗಿಂತ ನಾವು ಹ್ಯಾಂಡ್ ಮೇಡ್ ಏನು ಮಾಡಿರ್ತೀವೋ ಅದೇ ಬೆಸ್ಟೆಸ್ಟ್. ಯಾಕಂದ್ರೆ ನಮ್ಗೆ ಯಾವ ಥರ ಬೇಕೋ
ಆರ್ ನಮ್ಮ ವಿಷನ್ ಏನಿದೆಯೋ ಅದಕ್ಕೆ ಆ ಎನರ್ಜಿ ಪೋರ್ ಮಾಡಿ ಅದನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ನಮ್ಮ ಹ್ಯಾಂಡ್ ವರ್ಕ್ ಅದರಲ್ಲಿದ್ರೆ ಇಟ್ಸ್ ಗೋನಾ ಬಿ ಸಮಥಿಂಗ್ ಮ್ಯಾಜಿಕ್. ಯಾರ್ಯಾರು ವಿಷನ್ ಬೋರ್ಡ್ ಮಾಡ್ತಾ ಇದ್ದೀರಾ ಆರ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಪಾಕೆಟ್ ಆಫ್ ಅಡ್ವೈಸ್ ನನ್ನ ಕಡೆಯಿಂದ ಏನಂದ್ರೆ, ರಿಯಾಲಿಟಿ ಏನಿದೆ ಅದನ್ನ ಮಾತ್ರ ವಿಷನ್ ಬೋರ್ಡ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ ಟ್ರೈ ಮಾಡಿ. ಲೈಕ್ ಇವತ್ ನೈಟ್ ಓವರ್ ನೈಟ್ ಮಿಲಿಯನಿಯರ್ ಬಿಲಿಯನಿಯರ್ ಅದೆಲ್ಲ ಆಗ್ಬೇಕಂದ್ರೆ ದೇವರನೆಗೂ ಆಗಲ್ಲ. ಇವತ್ ನಾವೇನಿದೀವೋ ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದೆ ಇಕ್ಕದೆ ವಿಷನ್ ಬೋರ್ಡ್ ಅದನ್ನ ನಮ್ದೇನೇ ಬ್ಲಾಕೇಜಸ್ ಇದ್ರು ಸ್ಟಕ್ ಇರೋ ಲೈಫಲ್ಲಿ ಅದೆಲ್ಲ ಕ್ಲಿಯರ್ ಆಗ್ಲಿ ಅಂಡ್ ನಮ್ ಗೋಲ್ನ ಅಚೀವ್ ಆಗ್ಲಿ, ಅದನ್ನ ಡೈಲಿ ನೋಡ್ತಾ ಇರ್ಲಿ, ಅದು ಏನು ಮ್ಯಾನಿಫೆಸ್ಟ್ ಆಗ್ತಾ ಇರ್ಲಿ ಅಂತ ವಿಷನ್ ಬೋರ್ಡ್ ಮಾಡೋದು. ಇಟ್ಸ್ ನಾಟ್ ಲೈಕ್ ಕೋಟ್ಯಾಧಿಪತಿ ಒಂದೇ ಸಲ ಆಗ್ಬಿಡ್ಲಿ ಅದು ಇದು ಅಲ್ಲ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ರಿಯಾಲಿಟಿ ಏನಿದೆಯೋ ಅದನ್ನ ಮಾತ್ರ ಮಾಡಬೇಕು. ನಾನು ಏನೇನು ವಿಷನ್ ಬೋರ್ಡಲ್ಲಿ ಹಾಕ್ತಾ ಇದ್ದೀನಿ ಅಂತ ನಾನು ಇವತ್ತು ತೋರಿಸಲ್ಲ. ಯಾಕಂದ್ರೆ ಮೇ ಬಿ ನನ್ನ ಎಫರ್ಟ್ಸ್ ಒಂದೊಂದು ವಿಷಯದಲ್ಲಿ ಇರಲ್ಲ, ಸೊ ಅದಾಗಿರಲ್ಲ. ಅದಕ್ಕೋಸ್ಕರ ಇವತ್ತು ತೋರಿಸಿ ಅವತ್ತು ನೆಕ್ಸ್ಟ್ 2027ಗೆ Jan 2027 ಫಸ್ಟ್ Jan 2027 ಇದನ್ನ ನಾನು ತೆಗೆದು ನೋಡಿದಾಗ ಅದ್ರಲ್ಲಿ ಒಂದಿರಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ಅವ್ರು ನಿಮಗೆ ತೋರಿಸಿ ಅದ್ರಲ್ಲಿ ಇರಲಿಲ್ಲ ಅಂದ್ರೆ ಅಜೀಬಾಗುತ್ತೆ. ಅದಕ್ಕೆ ಇದನ್ನ ನಾನು ಕಾನ್ಫಿಡೆನ್ಷಿಯಲ್ ಆಗಿರ್ತಾ ಇದ್ದೀನಿ. 2027 ಇದೇ ದಿನ ಡಿಸೆಂಬರ್ 31 ಈ ಟೈಮಲ್ಲೇ ಕೂತ್ಕೊಂಡು ನಾನು ಇದೇ ವಿಡಿಯೋ ಇನ್ನೊಂದ್ಸಲ ಮಾಡ್ತಿರ್ಬೇಕು. ಅದಾದ್ಮೇಲೆ ನಿಮ್ಗೆ ಯಾವ್ದ್ಯಾವ್ದು ಇಷ್ಟರಲ್ಲೆಲ್ಲ ಆಗಿದೆ ಅಂತ ನಾನು ತೋರಿಸ್ಬೇಕು. ಹೆಂಗೆ ಅದನ್ನ ಎಫರ್ಟ್ಸ್ ಹಾಕಿ ಏನೇನಾಯ್ತು, ಇದರಿಂದ ಏನೇನ್ ದೊಡ್ಡ ದೊಡ್ಡ ಸ್ಟೋರೀಸ್ ಐತೆ ಅದೆಲ್ಲ ಕರ್ಕೊಂಡು ಹೇಳ್ಬೇಕು. ಅದಕ್ಕೋಸ್ಕರ ಇವತ್ತು ಯಾವ್ದನ್ನು ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಅವತ್ತಿನ ದಿನಾನೇ ಏನೇನ್ ಆಗಿದೆ, ಏನೇನ್ ಹೋಗಿದೆ, ಎಷ್ಟಾಗಿದೆ, ಇದನ್ನ ನೀವು ಎಷ್ಟು ನಂಬಬೇಕು ಇದನ್ನೆಲ್ಲ ನಾನು ತೋರಿಸಿ ಮಾಡ್ತೀನಿ. ಅಂಡ್ ಕೆಲವೊಂದು ಬೇಸಿಕ್ಸ್ ಆಗಿರ್ಲಿ, ತೀರಾ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ಮ್ಯಾನಿಫೆಸ್ಟೇಷನ್ ನನ್ನ ಸಬ್ಸ್ಕ್ರೈಬರ್ಸ್ ಆರ್ ಡೈಲಿ ವ್ಯೂವರ್ಸ್, ಯಾರ್ಯಾರು ನನ್ನ ಈ ವಿಡಿಯೋ ವ್ಯೂ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಎಷ್ಟು ಜನ ನಂಬ್ತಿರೋ, ವಿಷನ್ ಬೋರ್ಡ್ ಎಷ್ಟು ಜನ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನಂದು ಆಲ್ರೆಡಿ ಒಂದು ವಿಷನ್ ಬೋರ್ಡ್ ಇತ್ತು, ಮಾಡ್ಕೊಂಡಿದ್ದೆ. ಅದು ಮಾಡಿದ ದಿನ ನೆಕ್ಸ್ಟ್ ದಿನಾನೇ ನನ್ನ ಅಂದರೆ ಅದು ಆಕ್ಸಿಡೈಸ್ ಆಗೋಯ್ತು. ಲೈಕ್ ನಾನು ಅದನ್ನ A4 ಶೀಟ್ ಥರ ಬರುತ್ತೆ, ಅದು ಬ್ಲ್ಯಾಕ್ ಕಲರಲ್ಲಿ ಇತ್ತು. ಸೊ ನಾನೆಲ್ಲ ಪ್ರಿಪೇರ್ ಮಾಡಿ ಗಮ್ ಹಾಕಿ ಇಟ್ಟೆ. ಅದೇನಾಯಿತು ಎಲ್ಲ ಫುಲ್ ಒಂಥರ ಎಲ್ಲೋ ಕಲರ್ ಟರ್ನ್ ಆಗೋಯ್ತು. ಅದು ಗಮ್ಗೂ ಮತ್ತು ಬ್ಲ್ಯಾಕ್ಗೂ ಒಂಥರ ಆಕ್ಸಿಡೈಸ್ ಥರ ಆಗೋಯ್ತು. ಸೊ ಅದಕ್ಕೆ ಆ ವಿಷನ್ ಬೋರ್ಡ್ ಮೇಲೆ ನನಗೆ ಆಸೆನೇ ಹೊಂಟೋಯ್ತು. ಮತ್ತೆ ಅದನ್ನು ಹಾಕಬೇಕು ಅಂತಲೂ ಅನಿಸ್ಲಿಲ್ಲ, ಆರ್ ಇನ್ನೊಂದು ಹೊಸದು ಕ್ರಿಯೇಟ್ ಮಾಡಬೇಕಂತನೂ ಅನಿಸ್ಲಿಲ್ಲ. ಅದಕ್ಕೆ ನಾನು ತುಂಬ ದಿನ ಆಯಿತು ಬಿಟ್ಟೆ. ಆ್ಯಂಡ್ ಫೈನಲಿ ಗುಡ್ ಡೇ ಅಲ್ಲಿ, ಗುಡ್ ಟೈಮಲ್ಲಿ ಇದನ್ನು ಇನ್ನೊಂದು ವಿಷನ್ ಬೋರ್ಡ್ ಮಾಡ್ತಾ ಇದ್ದೀನಿ. ಅದು 2027 ವಿಷನ್ ಬೋರ್ಡ್. ಹೋಪ್ ಫಾರ್ ದ ಬೆಸ್ಟ್. ಯಾರ್ಯಾರು ವಿಷನ್ ಬೋರ್ಡ್ ಮಾಡ್ತೀರಾ, ಯಾರ್ಯಾರು ನಂಬ್ತೀರಾ, ವಿಷನ್ ಬೋರ್ಡ್ ಮಾಡ್ತಾ ಇದ್ದೀರಾ, ಟ್ರೈ ಟು ಟ್ರಸ್ಟ್. ಯಾಕಂದರೆ ನೀವು ನಂಬಲಿಲ್ಲ ಸುಮ್ಮನೆ ಮಾಡ್ತೀವಿ ಅಂದರೆ ಚಾನ್ಸೇ ಇಲ್ಲ. ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಷನ್ ಬೋರ್ಡ್ ನೀಡ್ಸ್ ಅ ಟ್ರಸ್ಟ್. ಯಾಕಂದರೆ ವಿಷನ್ ಬೋರ್ಡಲ್ಲಿ ಹಾಕಿರೋದೆಲ್ಲ ನಮ್ಮ ವಿಷಯನೇ ಇರುತ್ತೆ, ಆಬ್ವಿಯಸ್ಲಿ ನಮ್ಮ ವಿಷಯನೇ ಇರುತ್ತೆ. ಸೊ ನಮ್ಮ ಬಗ್ಗೆನೇ ನಾವು ನಂಬಿಕೆ ಇಡಲಿಲ್ಲ ಅಂದರೆ ಲೈಕ್ ವೈ ಡು ವಿ ಇವನ್ ಎಕ್ಸಿಸ್ಟ್? ವೇಸ್ಟ್ ಅಲ್ವಾ ಗೈಸ್? ಮತ್ತು 2026 ಇಟ್ಸ್ ಎವ್ರಿಥಿಂಗ್ ಗೋನಾ ಬಿ ಮೈ ಹ್ಯಾಪಿನೆಸ್, ನನ್ನ ಖುಷಿ, ನನ್ನ ಎಫರ್ಟ್ಸ್, ನಾನು ಇಷ್ಟೇ ಇರುತ್ತೆ. 2025 ಮಾಡಿದ ತಪ್ಪಂತ ಹೇಳ್ತಲ್ಲ, ಬಟ್ ನನ್ನ ಲೈಫ್ ಟೈಮಲ್ಲಿ ಬಂದಿದ್ದು ತಪ್ಪೇನಂದರೆ ಅವ್ರೇನಂತಾರೆ, ಇವ್ರೇನಂತಾರೆ, ಇವ್ರೇನು ಅನ್ಕೋಬೋದು, ಅವ್ರೇನು ಅನ್ಕೊಬೋದು. ಇಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಆ್ಯಕ್ಚುಲಿ ಏನಂದರೆ ನೋಬಡಿ ಈಸ್ ಆ್ಯಕ್ಚುಲಿ ಕೇರಿಂಗ್ ಅಸ್. ನೋಬಡಿ ಈಸ್ ರಿಯಲಿ ವಾಂಟ್ ಟು ಸಿ ಆರ್ ಸಕ್ಸಸ್. ಸೊ ನಮ್ದೇನೈತೆ, ನಮ್ದೇನು ಗೋಲ್ ಇದೆ, ನಮ್ದೇನು ಪ್ಯಾಷನ್ ಇದೆ, ಅದ್ರ ಕಡೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದು ಈಸ್ ಮೈ ಬಿಗ್ಗೆಸ್ಟ್ ಗೋಲ್ ಆಫ್ 2026. ನಾನು, ನನ್ನ ಖುಷಿ, ನನ್ನ ಹ್ಯಾಪಿನೆಸ್, ನಂಗೆ ಏನು ಬೇಕೋ ಅದು ತಿನ್ನಬೇಕು, ನಾನು ಏನು ಬೇಕೋ ಅದನ್ನು ಹಾಕೋಬೇಕು, ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು, ನನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗಬೇಕು. ಅನ್ಲೆಸ್ ಯಾರ ಫೀಲಿಂಗ್ಸ್ ಆರ್ ಯಾರ
ರೆಸ್ಪೆಕ್ಟ್ ಧಕ್ಕೆ ಬರ್ದಿಲ್ದಿರೋ ಥರ ನೋಡ್ಕೊಬೇಕು. ದಟ್ಸ್ ವಾಟ್ ಎವ್ರಿಥಿಂಗ್ ಮೀನ್ಸ್. ಬಟ್ 2026 ಇಸ್ ಗೋನ್ ಬಿ ಮೈ ಮೈಂಡ್ ಅಷ್ಟೇ. Actually, nobody cares. We are just overdoing, we are just overthinking, and we are just ಅಷ್ಟೇ. We are just over. ನಾವು ಈ ಥರ ಓವರ್ ಥಿಂಕಿಂಗ್ ಮಾಡಿದ್ರೆ ವಿ ಜಸ್ಟ್ ಗೆಟ್ ಓವರ್ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಆಗಲ್ಲ. ಇದೆಲ್ಲ ನಂಗೆ ಮುಂಚೆನೇ ಅನಿಸಿತ್ತು, ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ಲ ಅಂತಲೂ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ಜನ ನಮ್ಮನ್ನ ಹಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ. ಇವಾಗ ನಾನು ಹೆಂಗಿದ್ದೀನೋ ಹಂಗೆ ಅಕ್ಸೆಪ್ಟ್ ಮಾಡ್ಕೋತಾರಲ್ಲ, ಮುಂದೆ ಚೇಂಜ್ ಆದರೂ ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಯಾಕೆ ಮಾಡ್ಕೊತಾರೆ ಅಂದರೆ, ಐ ಮೀನ್ ಯಾಕೆ ಮಾಡ್ಕೊಬೇಕು ಅಂತಲೂ ನಾನು ಕೇಳಲ್ಲ, ಹೇಳೋದು ಇಲ್ಲ. ಬಟ್ ಇಫ್ ಪೀಪಲ್ ವಾಂಟ್ ಮೀ ಇನ್ ದರ್ ಲೈಫ್, ಅಫ್ಕೋರ್ಸ್ ನಾನು ಹೆಂಗಿದ್ದೀನೋ ಹಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ. ದಟ್ಸ್ ಓಕೆ. ಹರ್ಟ್ ಆದರೆ 1-2 ದಿನ ಹರ್ಟ್ ಆಗ್ಬೋದು. ಫೇಕ್ ಯಾಕೆ ಮಾಡೋಣ? ಆ್ಯಂಡ್ ಇನ್ನೊಂದೇನು ವಿಷಯ ಅಂದರೆ, ನಾನು ಹ್ಯಾಪಿಯಾಗಿದ್ದರೆ ಇವತ್ತು, ನಾನು ಹೆಲ್ದಿ ಆಗಿದ್ದರೆ, ನಾನು ಚೆನ್ನಾಗಿದ್ದರೆ, ನಮ್ಮಪ್ಪ ನಮ್ಮಮ್ಮ, ನನ್ನ ತಂಗಿದಿರು, ನನ್ನ ಫ್ಯಾಮ್ಲಿ, ನಮ್ಮ ರಿಲೇಟಿವ್ಸ್ ನಾನು ಚೆನ್ನಾಗಿಲ್ಲ ಅಂದರೆ ಯಾರೂ ಇಲ್ಲ. ಇಸ್ ವಾಟ್ ಐ ಲೇಟ್ಲಿ ರಿಯಲೈಸ್ಡ್. ಗೈಸ್, ಒಂದೇ ಒಂದು ನನ್ನ ವಿಷನ್ ಬೋರ್ಡಲ್ಲಿರೋ ಎಲಿಮೆಂಟ್ನ ತೋರಿಸ್ತಿದ್ದೀನಿ. ನಗು ಬರ್ಬೋದು, ಬಟ್ ನಗಬೇಡಿ. ಏನಂದರೆ, ಇದು ವೈಫೈ. ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ. ಅದು ನಾನೇ ಲೈಕ್ ಯಾವಾಗೋ ಒಂದ್ಸಲ ಅಮೌಂಟ್ ಬಂತು ಅಂದ್ರೆ, ಲೈಕ್ ದುಡ್ಡಿತ್ತು ನನ್ನ ಹತ್ರ, ಪಾಕೆಟ್ ಮನಿ ಇತ್ತು ಅಂದರೆ ಹಾಕಿಸ್ಬಿಡ್ತೀನಿ. ಬಟ್ ಅದು ಒಂದೇ ತಿಂಗಳಿರುತ್ತೆ ಅಷ್ಟೇ. ನೆಕ್ಸ್ಟ್ ತಿಂಗಳಿಂದ ಒಂದಿನ ಒಂದು ತಿಂಗಳು ಹಾಕಿಸ್ಬಿಟ್ರೆ ಏನು ಯೂಸೇ ಇಲ್ಲ. ಸೊ ವಾಟ್ ಈಸ್ ಮೈ ವಿಷನ್ ಈಸ್ ಕನ್ಸಿಸ್ಟೆನ್ಸಿ. ಐ ಮೀನ್ ಫ್ರೀಕ್ವೆಂಟ್ ಆಗಿರ್ಬೇಕು. ನಾನು ಇವಾಗ ಇದರಲ್ಲಿ ಏನೇ ಮಾಡಿದ್ರು ಅದು ಸ್ಟ್ರಾಂಗ್ ನಿಲ್ಲಬೇಕು. 1 ಮಂತ್ 2 ಮಂತ್ ಮತ್ತೆ ಬಿದೋಗ್ಬಿಡೋದು ಅದೆಲ್ಲ ಇಲ್ಲ. ಒಂದ್ಸಲ ನಿಧಾನಕ್ಕಾದರೂ ಪರವಾಗಿಲ್ಲ, ಸ್ಟ್ರಾಂಗಾಗಿ ನೆಲೆ ಊರಬೇಕು. ಗೈಸ್, ನನಗೆ ವ್ಲಾಗ್ಸ್ ಮಾಡಿ ಬೋರ್ ಆಗಿಬಿಟ್ಟಿದೆ. ಇನ್ ದ ಸೆನ್ಸ್, ಮನೆ ವ್ಲಾಗ್ಸ್, ಬರೀ ನನ್ನ ವ್ಲಾಗ್ಸ್ ತೆಗೆದು ನೋಡಿದ್ರೆ ಮನೆ ವ್ಲಾಗ್ಸ್, ಆಚೆ ಹೋಗ್ತಾ ಇದ್ದೀನಿ ವ್ಲಾಗ್ಸ್, ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ಸ್, ದೇವ್ರು ಕರ್ಸಿದ ವ್ಲಾಗ್ಸ್, ಇಷ್ಟೇ. ಲೈಕ್ ಐ ಆಮ್ ನಾಟ್ ಸೇಯಿಂಗ್ ಅವೆಲ್ಲ ಬೋರಿಂಗ್ ಅಂತ. ಎಲ್ಲರ ಮನೆಯಲ್ಲೂ ನಡೆಯುತ್ತಲ್ವಾ ಅದು. ಸೊ ಮೇ ಬಿ ಪೀಪಲ್ ಹೂ ಆರ್ ವಾಚಿಂಗ್ ಆಲ್ ದಿಸ್ ಮೇ ಗೆಟ್ ಬೋರ್. ಸೊ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಲೆಟ್ಸ್ ಪ್ಲಾನ್ ಫಾರ್ ವಿಡಿಯೋಸ್ ದಟ್ ಆರ್ ಫನ್. ಸೊ ಫನ್ ಚಾಲೆಂಜಸ್ ಇರೋ ವಿಡಿಯೋಸ್ ನನ್ನ ಫ್ರೆಂಡ್ಸ್ ಜೊತೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೀವೇನು ಅಂದ್ಕೊಂಡಿದ್ದೀರಾ? ಯಾರ್ಯಾರು ಇಷ್ಟು ದಿನ ನನಗೆ ಸಿಕ್ಕಿ ಕಮೆಂಟ್, ಐ ಮೀನ್ ಸಿಕ್ಕಿ ಹೇಳ್ತಾ ಇದ್ರಿ, ಫೋನ್ ಮಾಡಿ ಹೇಳ್ತಾ ಇದ್ರಿ, ಮೆಸೇಜ್ ಮಾಡಿ ಹೇಳ್ತಾ ಇದ್ರಿ. ಇವತ್ತು ಅವರೆಲ್ಲ ದಯವಿಟ್ಟು ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಫ್ರೆಂಡ್ಸ್ ಜೊತೆ ಯಾವ್ದಾದ್ರು ಚಾಲೆಂಜ್ ವಿಡಿಯೋಸ್ ಮಾಡಂಗಿದ್ರೆ ಯಾವ ವಿಡಿಯೋ ಮಾಡ್ಬೋದು ಅಂತ ಹೋಗ್ಬಿಟ್ಟು ಪಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಯೂನಿವರ್ಸಿಗೆ ಪ್ರೇ ಮಾಡ್ಕೊಂಬಿಡೋಣ. ದ್ಯಾಟ್ ಇಲ್ಲೇನೇನು ಮಾಡ್ತಾ ಇದ್ದೀನಿ ಅದೆಲ್ಲ ಪ್ಲೀಸ್ ನಿಜ ಆಗಿ ಬರಲಿ, ಸ್ಟ್ರಾಂಗಾಗಿ ನಿಜ ಆಗಿ ಬರಲಿ. ದ್ಯಾಟ್ ಅದು ಯಾವುದು ನನ್ನ ಕೈ ಮೀರಿ ಯಾವತ್ತಿಗೂ ಹೋಗ್ಬಾರ್ದು. ದಟ್ಸ್ ಇಟ್. ಪ್ಲೀಸ್, ನಾನು ಹೇಳೋದೇನೆಂದರೆ, ಇದೆಲ್ಲ ಮಾಡುವಾಗ ಮತ್ತೆ ಯೋಚನೆ ಬರ್ತು ನನಗೆ. ಲೈಫ್ ಅಂತೂ ಮತ್ತೆ ಎರೇಸ್ ಮಾಡಿ ಇನ್ನೊಂದ್ಸಲ ಮಾಡೋಕ್ಕಾಗಲ್ಲ. ಯಾಕಂದರೆ ಟೈಮ್ ಹೋಗ್ಬಿಟ್ಟಿರುತ್ತೆ, ಎನರ್ಜಿ ಹೋಗ್ಬಿಟ್ಟಿರುತ್ತೆ, ಗ್ಲಾಮರ್ ಹೋಗ್ಬಿಟ್ಟಿರುತ್ತೆ, ಅದು ಮಾಡಬೇಕು ಅನ್ನೋ ಎಂತೂಸಿಯಾಸಮೇ ಹೋಗ್ಬಿಟ್ಟಿರುತ್ತೆ. ಸೊ ಯಾವಾಗ ಏನು ಮಾಡ್ಬೇಕು ಅನ್ಸೋದೋ ಅದನ್ನು ಮಾಡ್ಬಿಡಿ ಅಷ್ಟೇ. ಅದೇನಾರು ಆಗಲಿ ಮುಂದಕ್ಕೆ, ಆಮೇಲೆ ನೋಡ್ಕೊಳ್ಳೋಣ. ಅಂದರೆ ಗೈಸ್, ಟ್ರೈ ಟು ಪುಟ್ ಯುವರ್ ಓನ್ ಫೋಟೋಸ್. ದಟ್ಸ್ ಓಕೆ. ಇಟ್ಸ್ AI ಆರ್ ChatGPT ಆರ್ Gemini. ನಿಮ್ಮ ಫೋಟೋಸ್ ಯೂಸ್ ಮಾಡ್ಕೊಂಡು ಹಾಕಕ್ಕೆ ಟ್ರೈ ಮಾಡಿ ಫಾರ್ ಬೆಟರ್ ರಿಸಲ್ಟ್ಸ್. ಐ ಆಮ್ ಸೇಯಿಂಗ್ ಯು ದಿಸ್. ಫೈನಲಿ ಮೈ ವಿಷನ್ ಬೋರ್ಡ್. ನನ್ನ ವಿಷನ್ ಬೋರ್ಡ್ ರೆಡಿಯಾಗಿದೆ. ಆ್ಯಂಡ್ when a clock turns into
12 o'clock ಅವಾಗ ಇದನ್ನ ನನ್ನ ವಾಲ್ಗೆ ಹಾಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಏನು ಮಾಡ್ಬೇಕಂದ್ರೆ ನಮ್ಮ ಡ್ಯಾಡಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಾದಮೇಲೆ 2026 ಆಗಕ್ಕೆ ವೆಯ್ಟ್ ಮಾಡಬೇಕು. ಯಾಕಂದರೆ ಕೇಕ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನಾವು ಕೇಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್ ಅಷ್ಟೇ. ಇವತ್ತಿನ ವಿಷಯ. ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ತಾ ಇವಾಗ ನಮ್ಮ ಡ್ಯಾಡಿಗೆ ವೆಯ್ಟ್ ಮಾಡ್ತೀನಿ, ಕ್ಲಾಕಿಗೆ ವೆಯ್ಟ್ ಮಾಡ್ತೀನಿ, ಟೈಮಿಗೆ ವೆಯ್ಟ್ ಮಾಡ್ತೀನಿ ಅಷ್ಟೇ. ಸೊ ಗೈಸ್ ಇವಾಗಿನ್ನ ಉಸಾಪಿ ನ್ಯೂ ಇಯರ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ನಾವು ಮಾಡ್ತಾ ಇರೋದು ಇದನ್ನ. ನಮಗೆ ಬೇಕಾಗಿರೋ ಟೈಮಲ್ಲಿ ಟೈಮು ಓಡಲ್ಲ, ಬೇಡದಿಲ್ದಿರೋ ಟೈಮಲ್ಲಿ ಪುಟ 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 ಅಂತ ಓಡೋಗ್ಬಿಡುತ್ತೆ. ಇವಾಗ ಟೈಮ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ, ಇನ್ನೂ ಟೈಮ್ ಆಗಿಲ್ಲ, ಅದಕ್ಕೆ ಕೂತೀನಿ. ಆಡೋ ಟೈಮಲ್ಲಿ ತೋರಿಸಲ್ಲ ಚೆನ್ನಾಗಿ. ಈ ಥರ ಟೈಮ್ ಪಾಸ್ ಮಾಡ್ತಾ ಇದೀವಿ ಅಷ್ಟೇ ಗೈಸ್. ಆಡೋ ಥರ ಆಡು ಅಂದರೆ ಆ ಥರ ಆಡ್ತಾಳೆ. 5 ಮಿನಿಟ್ಸ್ ಅಲ್ಲಿ ಹೊಸ ವರ್ಷ ಬರುತ್ತೆ 2026. ಸೊ ಇವಾಗ ನಾವು ಮನೇಲಿ ಸೆಲೆಬ್ರೇಟ್ ಮಾಡ್ತಿಲ್ಲ, ಮೇಲೆ ಟೆರೆಸ್ ಮೇಲೆ ಹೋಗಿ ಮಾಡ್ತಾ ಇದೀವಿ. ಯಾಕಂದ್ರೆ ಮೇಲೆ ವೈಬ್ ಬರುತ್ತೆ, ವೈಬ್. ಸೊ ಇವಾಗ ಮೇಲೋಗಿ ಸುರ್ಸುರ್ವತ್ತಿ ಹಚ್ಚಿ ಹ್ಯಾಪಿ ನ್ಯೂ ಇಯರ್ ಮಾಡೋಣ ಬಡಿ ಗೈಸ್. 40 ಸೆಕೆಂಡ್ಸ್ ಎಷ್ಟು ಟೈಮ್ ಎಷ್ಟೀಗ? ದೀಪ ಗೈಸ್ ಎಲ್ಲ ಕಡೆ ಫುಲ್ ಚಿಣ್ಕ ಮಿಡ್ಕ ಅಂತ ಪಟಾಕಿ ಮಸ್ತಾಗಿ ಹೊಡಿತಾರೆ ಗೈಸ್. ವಾವ್